ಭವಿಷ್ಯ. ನೂರ 36 ದಿನಗಳ ರಾಜಕೀಯ ನಾಟಕ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡೋ ಮುಖಾಂತರವಾಗಿ ಅಂತ್ಯವಾಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋ ಕುತೂಹಲ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಸರಿಸುಮಾರು 4.5 ತಿಂಗಳ ಬಳಿಕವೂ ಕೂಡ ಹೈ ಡ್ರಾಮಾ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ಅನರ್ಹರ ಭವಿಷ್ಯ ಏನಾಗುತ್ತೆ? ಕೇವಲ ಕೆಲವೇ ನಿಮಿಷಗಳು ಅದಕ್ಕೆ ಬಾಕಿ ಉಳಿದಿರೋದು. ಸರಿಯಾಗಿ 10:00ವರೆಗೆ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಮಹತ್ವದ ತೀರ್ಪು ಇವತ್ತು ಪ್ರಕಟವಾಗುತ್ತೆ. ಅದು 17 ಅನರ್ಹ ಶಾಸಕರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು ತೀರ್ಪು. ಸೊ ಆ ತೀರ್ಪಿನ ಆಗು ಹೋಗುಗಳ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಈಗ ಆಲ್ರೆಡಿ ಚರ್ಚೆಗಳ ಮೇಲೆ ಚರ್ಚೆಗಳು ಆಗ್ತಾ ಇದೆ. ಒಂದು ಕಡೆಯಲ್ಲಿ ಅನರ್ಹರು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ, ಜೊತೆಗೆ ಸರ್ಕಾರ ಕೂಡ ಅಸ್ಥಿರವಾಗುವಂತ ಸಾಧ್ಯತೆ ಇರೋದ್ರಿಂದ ಈ ತೀರ್ಪಿನಿಂದ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ. ಸರಿಯಾಗಿ 10:00ವರೆಗೆ ಅನರ್ಹರಿಗೆ ಅಸಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ರಾಜಕೀಯ ಭವಿಷ್ಯದ ಅಸಲಿ ಕೌಂಟ್ ಡೌನ್ ಅದು. 17 ಅನರ್ಹರು, 9 ಪ್ರತ್ಯೇಕ ಅರ್ಜಿಗಳ ವಿಚಾರಣೆ ಈಗ ಆಲ್ರೆಡಿ ಆಗಿದೆ. ಇವತ್ತು ಮಹತ್ವದ ಆದೇಶ, ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟ ಮಾಡುತ್ತೆ. ಏನೇನು ಆಗಬಹುದು? ಸುಪ್ರೀಂ ಸಾಂವಿಧಾನಿಕ ಪೀಠಕ್ಕೆ ಕೇಸ್ ವರ್ಗಾವಣೆ ಆಗುತ್ತಾ ಅಥವಾ ಸ್ಪೀಕರ್ಗೆ ಈ ಕೇಸನ್ನ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಹ್ಯಾಂಡ್ ಓವರ್ ಮಾಡುತ್ತಾ? ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ದೇಶಕ್ಕೆ ಮುಖ್ಯ. ಯಾವುದೇ ತೀರ್ಪು ಬಂದ್ರೂ ಕೂಡ, ಅಂದ್ರೆ ಅವರು ಅರ್ಹರು ಅಂತ ಬಂದ್ರೂ ಕೂಡ ಅದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತೆ. ಅನರ್ಹರು ಅಂತ ಸ್ಪೀಕರ್ ಕೊಟ್ಟಂತ ತೀರ್ಪನ್ನ ಎತ್ತಿ ಹಿಡಿದ್ರೂ ಕೂಡ ಅದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತೆ. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ವಾದ ವಿವಾದ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಆ ತ್ರಿಸದಸ್ಯ ಪೀಠದಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ನೋಡೋದಾದ್ರೆ, ನ್ಯಾಯಮೂರ್ತಿಗಳು ಕೃಷ್ಣ ಮುರಾರಿ ಅವರು ಇದ್ದಾರೆ, ನ್ಯಾಯಮೂರ್ತಿಗಳು ಸಂಜೀವ್ ಖನ್ನಾ ಇದ್ದಾರೆ, ಇನ್ನು ನ್ಯಾಯಮೂರ್ತಿ ಎನ್.ವಿ. ರಮಣ ಅವರ ನೇತೃತ್ವದಲ್ಲಿ ಈ ತ್ರಿಸದಸ್ಯ ಪೀಠ ಇಷ್ಟು ದಿನ ವಾದ ವಿವಾದ ಎಲ್ಲ ಅಂದ್ರೆ ವಿಚಾರಣೆಯನ್ನ ಕಂಪ್ಲೀಟ್ ಆಗಿ ಆಲಿಸಿರೋದು. ಇವತ್ತು ಮಹತ್ವದ ತೀರ್ಪನ್ನ ಈ 3 ನ್ಯಾಯಮೂರ್ತಿಗಳು ಪ್ರಕಟಗೊಳಿಸ್ತಾರೆ. ರಮಣ ಅವರ ನೇತೃತ್ವದಲ್ಲಿ ಈ ತ್ರಿಸದಸ್ಯ ಪೀಠ ಇದ್ದಿದ್ದು ಇವತ್ತು ಏನಾಗುತ್ತೆ, ಅದು ಏನ್ ತೀರ್ಪು ಕೊಟ್ಟು ಕೂಡ ಅದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತೆ. ಜೊತೆಗೆ ಮುಂದೆ ಇಂಥ ಸಂದರ್ಭಗಳು ಬಂದಾಗ, ಅದು ನಮ್ಮ ರಾಜ್ಯದಲ್ಲೇ ಬರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿ ಬರ್ಬೋದು, ಒಟ್ಟು ನಮ್ಮ ದೇಶದಲ್ಲಿ ಇಂಥ ಪ್ರಕರಣಗಳು ಮುಂದೆ ರಾಜಕೀಯದಲ್ಲಿ ಬಂದಂತ ಟೈಮ್ನಲ್ಲಿ ಈ ತೀರ್ಪನ್ನ ಒಮ್ಮೆ ತಿರುವಿ ನೋಡಲಾಗುತ್ತೆ. ಹಾಗಾಗಿ ಇತಿಹಾಸವನ್ನ ಕ್ರಿಯೇಟ್ ಮಾಡೋದ್ರಿಂದ ಒಂದು ಮಹತ್ವದ ಆದೇಶ, ಮಹತ್ವದ ತೀರ್ಪನ್ನ ಇವತ್ತು ಸುಪ್ರೀಂ ಕೋರ್ಟ್ ಪ್ರಕಟ ಮಾಡುತ್ತೆ. ಸಾಕಷ್ಟು ಅರ್ಜಿ ವಿಚಾರಣೆಯನ್ನ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರ ಪರ ವಕೀಲರು ಯಾವ್ಯಾವ ರೀತಿ ವಾದ ಮಂಡನೆಯನ್ನ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಚುನಾವಣಾ ಆಯೋಗದ ಪರವಾಗಿ ರಾಕೇಶ್ ದ್ವಿವೇದಿ ಅವರು ವಾದ ಮಂಡನೆಯನ್ನ ಮಾಡಿದ್ರು ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ. ಇನ್ನು ಜೆಡಿಎಸ್ ಪರವಾಗಿ, ಅಂದ್ರೆ ಜೆಡಿಎಸ್ ಶಾಸಕರು ಕೂಡ ಇಲ್ಲಿ ರಾಜೀನಾಮೆಯನ್ನ ಕೊಟ್ಟು ಅನರ್ಹರಾಗಿರೋದ್ರಿಂದ ಜೆಡಿಎಸ್ ಪರವಾಗಿ ರಾಜೀವ್ ಧವನ್ ಅವರು ತಮ್ಮ ವಾದ ಮಂಡನೆಯನ್ನ ಮಾಡಿದ್ರು. ಇನ್ನು ಅನರ್ಹರ ಪರ ವಕೀಲರಾಗಿ ಮುಕುಲ್ ರೋಹಟಗಿ ಅವರು ಸಾಕಷ್ಟು ವಾದ ಮಂಡನೆಯನ್ನ ಮಾಡಿದ್ರು. ಸೊ ವಾದ ಮಂಡನೆ ಆಗ್ತಂತ ಟೈಮ್ ಅಲ್ಲಿ, ವಿಚಾರಣೆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ರಾಜೀನಾಮೆ ಮೊದಲ, ಅನರ್ಹತೆ ಮೊದಲ, ಅಂದ್ರೆ ಕೋಳಿ ಮೊದಲ, ಮೊಟ್ಟೆ ಮೊದಲ, ಇಂಥದ್ದೆಲ್ಲ ವಿಚಾರಗಳು ಬಂದು ಹೋಗಿದ್ವು. ಇನ್ನು ಶ್ರೀಮಂತ್ ಪಾಟೀಲ್ ಪರವಾಗಿ ದೀಕ್ಷಾ ರೈ ವಾದ ಮಂಡನೆಯನ್ನ ಮಾಡಿದ್ರು. ಅಂದ್ರೆ ಶ್ರೀಮಂತ್ ಪಾಟೀಲ್ ಅವರಿಗೆ ಅನಾರೋಗ್ಯ ಇತ್ತು, ಈ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದು ಅವ್ರನ್ನ ಬೇಕು ಅಂತೆ ಕರ್ಕೊಂಡು ಹೋಗಿದ್ರು, ರಾಜೀನಾಮೆಯನ್ನ ಕೊಡಿಸಿದ್ರು ಅಂತ ಆರೋಪ ಮಾಡಿದ್ರಲ್ಲ, ಅವ್ರ ಪರವಾಗಿ ದೀಕ್ಷಾ ರೈ ವಾದ ಮಂಡನೆಯನ್ನ ಮಾಡಿದ್ರು. ಇನ್ನು ಸುಧಾಕರ್ ಪರವಾಗಿ ಸುಂದರಂ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಸುಧಾಕರ್ ರಾಜೀನಾಮೆ ಕೊಡೋಕೆ ಬಂದಂತ ಟೈಮ್ ನಲ್ಲಿ ಏನು ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಇನ್ನು ಆನಂದ್ ಸಿಂಗ್ ಪರವಾಗಿ ಸಜ್ಜನ್ ಪೂವಯ್ಯ ಅವರು ತಮ್ಮ ವಾದ ಮಂಡನೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಿದ್ರು. ಇನ್ನು ಆರ್ ಶಂಕರ್ ಪರವಾಗಿ ಗಿರಿ ಅವರು ವಾದ ಮಂಡನೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡಿದ್ರು.
ಇನ್ನು ಸ್ಪೀಕರ್ ಪರವಾಗಿ ತುಷಾರ್ ಮೆಹ್ತಾ ಅವರು ಯಾತಕ್ಕೋಸ್ಕರ ಅನರ್ಹರನ್ನಾಗಿ ಈ ಶಾಸಕರನ್ನ ಮಾಡಲಾಯಿತು ಪಾಯಿಂಟ್ ಟು ಪಾಯಿಂಟ್ ಮೆನ್ಷನ್ ಮಾಡಿದ್ರು. ಇನ್ನು ಕಾಂಗ್ರೆಸ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡನೆಯನ್ನ ಮಾಡಿದ್ರು.